ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುದ್ದಿಗೊಂದು ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆ ಅನಿವಾಸಿ ಭಾರತೀಯನಾಗಿ ಕೆಲವು ವರ್ಷಗಳಿಂದ ದುಡಿದು ಬಂದಂತಹ ರಶೀದ್ ಅವರಿದ್ದಾರೆ. ಹೋಗಿ ಮತ್ತೆ ತನ್ನ ಜೀವನದಲ್ಲಿ ಹೇಗೆಲ್ಲ ಬೆಳವಣಿಗೆ ಕಂಡ್ರು ಅನ್ನುವಂತಹ ವಿಷಯವನ್ನು ಅವರು ನಮಗೆ ತಿಳಿಸಲಿಕ್ಕಿದ್ದಾರೆ. ರಶೀದ್ ಅವರೇ, ನೀವು ಹಲವು ವರ್ಷಗಳಿಂದ ಗಲ್ಫ್ನಲ್ಲಿ ದುಡಿದಿದ್ದೀರಿ. ನಿಮ್ಮ ಅನುಭವಗಳು ಏನು? ನೀವು ಮೊದಲಿಗೆ ಆರಂಭದಲ್ಲಿ ಭಾರತದಿಂದ ಎಲ್ಲಿಗೆ ಹೋದ್ರಿ ಮತ್ತು ಯಾವ ಉದ್ಯೋಗಕ್ಕೆ ಹೋದ್ರಿ? ನಾನು ಕತಾರಲ್ಲಿ ಮೊದಲು ನನ್ನ ಕತಾರಲ್ಲಿ ಆಫೀಸ್ ಬಾಯ್ ಆಗಿ ಕೆಲಸ ಹೋಗಿದ್ದು. ವೀಸಾ ಹೇಗೆ ಸಂಗ್ರಹಿಸಿರಿ? ವಿಷಯ ಅಂದರೆ ನಮ್ಮದೊಂದು ಗೆಳೆಯರು ನನ್ನ ಕೆಲಸ ಇಲ್ಲದೆ ತಿರುಗಾಡುವಾಗ ಹೇಳಿದ್ರು, ಒಂದು ಆಫೀಸ್ ಬಾಯ್ ಅಗತ್ಯ ಉಂಟು 6 ಮಂತ್ಗೆ ಆಗಿ ಬಂದರೆ ಇಚ್ಛಿಸಿ ಆದರೆ ಬಾ. ಅದಕ್ಕೆ ನಾನು ರೆಡಿ ಅಂತ ಹೇಳಿದ್ದೆ. ಹಾಗೆ ಹೋಗಿ ಅಲ್ಲಿ ಆಫೀಸ್ ಬಾಯ್ಗೆ ನಂತರ ನನ್ನ ಕೆಲಸ ಎಲ್ಲ ಸ್ವಲ್ಪ ನಾನು ಇಂಪ್ರೂವ್ ಮಾಡಲಿಕ್ಕೆ ನೋಡಿದ್ದೆ. ಅಂದರೆ ನೀವು ಆಫೀಸ್ ಬಾಯ್ ಆಗಿ ಎಲ್ಲಿಗೆ ಹೋದ್ರಿ? ಕತಾರಿಗೆ ಹೋಗಿದ್ದೆ. ಹೋಗಿ ಅಲ್ಲಿ ನಮ್ಮದು ಕೆಲಸ ಸ್ವಲ್ಪ ನಾನು ಪ್ರಯತ್ನ ಮಾಡಿದ್ದೆ. ಏಕೆ ದೊಡ್ಡ ದೊಡ್ಡ ಪೊಸಿಷನ್ ನಮಗೆ ಆಗುವುದಿಲ್ಲ ಏಕೆ ಅಂತ ಒಂದು ಛಲದಲ್ಲಿ ಬಂತು. ಒಂದು ಕೆಲಸವನ್ನು ನಾನು ಜಾಸ್ತಿ ಅದನ್ನು ನಂದೇ ಒಂದು ಪ್ಲ್ಯಾನ್ ಮಾಡಿ ಇದು ಮಾಡುವಾಗ ಅವರಿಗೆಲ್ಲ ಬಾಸ್ ಅವರೊಂದು ಡೇವಿಡ್ ಟೇಲರ್ ಅಂತ ಒಬ್ಬರು, ಮತ್ತೆ ಕುರು ಪ್ರಸಾದ್ ನಮ್ಮದು ಕೇರಳದವರು. ಅಂದರೆ ನೀವು ಕೆಲಸವನ್ನು ಮಾಡುವಾಗ ಒಂದು ಯೋಜನೆ ರೀತಿಯಲ್ಲಿ ಮಾಡ್ತೀವಿ? ಎಸ್, ಹೌದು, ಯೋಜನೆ ಮಾಡ್ತಿದ್ದೆ. ಮತ್ತು ಅವ್ರಿಗೊಂದು ಕೆಲಸವನ್ನು ಅವ್ರಿಗೆ ಅವ್ರ ಮನಸ್ಸಿಗೆ ತೃಪ್ತಿ ಆದ ನಂತರ ಅವ್ರನ್ನೊಂದು ಕೆಲಸಕ್ಕೆ ಸ್ವಲ್ಪ ಇದು ಮಾಡಿದೆ. ಅಂದರೆ ಡಾಕ್ಯುಮೆಂಟ್ ಕಂಟ್ರೋಲರ್ ಆಗಿ ಒಂದು ಇದು ಮಿಸ್ಟರ್ ಡೇವಿಡ್ ಟೇಲರ್ ಮತ್ತು ಕುರು ಸರ್ ಅವರು ಮಾತನಾಡಿ ಡಾಕ್ಯುಮೆಂಟ್ ಕಂಟ್ರೋಲರ್ ಆಗಿ ನಾನು. ಯಾವ ಕಂಪನಿಯಲ್ಲಿ ನೀವು ದುಡಿತಾ ಇದ್ದಾರೆ? ಕತರ್ ಗ್ಯಾಸಲ್ಲಿ ಮತ್ತೆ ಚಿಯೋಡ ಅಂತ, ಚಿಯೋಡ CTJ, ಚಿಯೋಡ ಟೆಕ್ನಿಕ್ ಜಾಯಿಂಟ್ ವೆಂಚರ್. ಗ್ಯಾಸ್ ಅಂದ್ರೆ ಯಾವುದು? ಈ ಅಡಿಗೆ ಅನಿಲಕ್ಕೆ ಆ ಗ್ಯಾಸ ಅಥವಾ ಬೇರೆ ಗ್ಯಾಸ? ಅಡಿಗೆ ಒಂದು ಅಲ್ಲಿ ಉತ್ಪತ್ತಿ ಆಗುವ ಗ್ಯಾಸ್. ಹೌದು, ಅದು ಯಾವುದಕ್ಕೆ ಬಳಕೆ ಮಾಡ್ತಾರೆ? ಅಡಿಗೆ CNG ಆಗಿ. ಹೌದು, ಇಲ್ಲಿಂದ ಭಾರತಕ್ಕೆ ಕೆಲವು ಅಲ್ಲಿಂದ ಗ್ಯಾಸ್ ಕತ್ತರಿಂದ ಭಾರತಕ್ಕೆ ಬರ್ತಿತ್ತು. ನಾವು ಮತ್ತೆ ನನಗೆ 10-12 ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು. ಮೊದಲಿಗೆ ನೀವು ನಾನು ಆಫೀಸ್ ಬಾಯ್ ಅವರು ಇದು ಮಾಡಿದ್ರು ಕೆಲಸಕ್ಕೆ, ಆಫೀಸ್ ಬಾಯ್ ಇದಾಗಿದೆ. ಮತ್ತೆ ನನಗೊಂದು ಛಲ ಇತ್ತು, ಸ್ವಲ್ಪ ಇದನ್ನು ಆಗಬೇಕು, ಇಂಪ್ರೂವ್ ಆಗಬೇಕು, ಸ್ವಲ್ಪ ಒಂದು ಒಳ್ಳೆ ಕೆಲಸಕ್ಕೆ ಇದು ಮಾಡಿ. ಹಾಗೆ ನಂತರ ಡಾಕ್ಯುಮೆಂಟ್ ಕಂಟ್ರೋಲ್ ಆಗಿ ನಾನು ಪರಿವರ್ತನೆ. ಡಾಕ್ಯುಮೆಂಟ್ ಕಂಟ್ರೋಲ್ ಅಂದ್ರೆ ಒಬ್ಬ ಒಳ್ಳೆಯ ವಿದ್ಯಾಭ್ಯಾಸ ಪಡೆದವನು ಇರಬೇಕಾಗತ್ತೆ. ಹೌದು. ಆದ್ರೆ ನೀವು ಹೆಚ್ಚು ವಿದ್ಯೆ ಕಲಿತವರಲ್ಲ ಅಂತ ನನಗೆ ಗೊತ್ತು. ಹಾಗಾಗಿ ನೀವು ಈ ಡಾಕ್ಯುಮೆಂಟ್ ಕಂಟ್ರೋಲ್ ಕೆಲಸವನ್ನ ಹೇಗೆ ಸಂಪಾದಿಸಿದ್ರಿ? ಅಂದ್ರೆ ನಾವು ಬೇರೆ ನಾವು ಕೇಳಿ ಅವರ ಕೆಲಸ ಮಾಡೋದನ್ನು ನಮ್ಮ ಗೆಳೆಯರು ನೋಡಿ. ಅಂದ್ರೆ ಈ ಕೆಲಸವನ್ನು ನೀವು ಹೇಗೆ ಸಂಪಾದಿಸಿದ್ದು? ನಿಮ್ಗೆ ಹೇಗೆ ಸಿಕ್ಕಿದ್ದು? ಅಂದ್ರೆ ನಾವು ಆಫೀಸ್ ಬಾಯಿಂದ ನನ್ನ ಛಲ ಇತ್ತು ಇದು ಮಾಡಬೇಕು ಅಂತ. ಹಾಗೆ ನಾನು ಸ್ವಲ್ಪ ಅಲ್ಲಿ ಡಾಕ್ಯುಮೆಂಟ್ ಕಂಟ್ರೋಲ್ ಜನರದ್ದು ಕೇಳಿದ್ದೆ. ಅದು ಸ್ವಲ್ಪ ಅದರಲ್ಲಿ ನಾವು ಅದರ ಇದುಂಟು ಪ್ರೊಸೀಜರ್ ಉಂಟು, ಹೇಗೆ ಅದನ್ನು ನಾನು ನೋಡಿದ ನಂತರ ನಾನು ಪ್ರಯತ್ನ ಮಾಡಿದ್ದೆ. ಅವರನ್ನು ಒಬ್ಬರ ಬಿಜ್ಜು ಒಬ್ಬರಿದ್ರು ಕೇರಳದ, ಅವರು ನಮಗೆ ಸ್ವಲ್ಪ, ಮತ್ತು ಪ್ರಮೋದ್ ಪಿಲ್ಲೆ ಅಂತ ಇದ್ರು, ಮತ್ತು ರಿಜೋ ಜೋಸ್ ಇದ್ರು, ಇವರು ನಮಗೆ ಸಪೋರ್ಟ್ ಮಾಡಿದ್ರು, ಹೆಲ್ಪ್ ಮಾಡಿದ್ರು. ಮತ್ತೆ ಅದ ನಂತರ ನಾನು ಮತ್ತೆ ಅಂದ್ರೆ ನೀವು ಅಲ್ಲಿ ಹೋಗಿಯೇ ಕಲಿತದ್ದು? ಅಲ್ಲಿ ಹೋಗಿ ಕಲಿತದ್ದು. ಸಿಸ್ಟಮ್ ಅಲ್ಲಿ ನಾನು ಸ್ವಲ್ಪ ಇದು ಮಾಡಿದೆ. ಸಿಸ್ಟಮ್ ಅಂದ್ರೆ ಕಂಪ್ಯೂಟರಲ್ಲಿ ಒಂದು ಡಾಕ್ಯುಮೆಂಟ್ಗೆ ಜಾಸ್ತಿ ಕಂಪ್ಯೂಟರಲ್ಲೇ ಮಾಡಲಿಕ್ಕೆ, ಡಾಕ್ಯುಮೆಂಟ್ ರಿಸೀವ್ ಮಾಡಲಿಕ್ಕೆ, ಸಬ್ ಕಾಂಟ್ರಾಕ್ಟ್ ರಿಸೀವ್ ಮಾಡೋದು, ಸ್ಕ್ಯಾನ್ ಮಾಡೋದು, ಅದನ್ನು ಪೇ ಚೆಕಿಂಗ್ ಮಾಡೋದು, ಅದು ಈಚ್ ಫೋಲ್ಡರಲ್ಲಿ ನಾವು ಇಡಬೇಕಂದ್ರೆ ಇಂಜಿನಿಯರ್ಸ್ಗೆ ಅದು ಬೇರೆ ಬೇರೆ ಇಂಜಿನಿಯರ್ ಇರ್ತಾರೆ, ಎಲೆಕ್ಟ್ರಿಕಲ್ ಇಂಜಿನಿಯರ್, ವೆಂಡರ್ ಇಂಜಿನಿಯರ್, ಮತ್ತು ವೆಂಡರ್ ಆಗಿ ಡಾಕ್ಯುಮೆಂಟ್ ಇರ್ತದೆ. ಅದಕ್ಕೆ ವೆಂಡರ್ ಡಾಕ್ಯುಮೆಂಟ್ ಫೋಲ್ಡರ್ಲ್ಲಿ ಹಾಕಬೇಕು, ಇಂಜಿನಿಯರ್ ಡಾಕ್ಯುಮೆಂಟ್ ಹಾಕಬೇಕು. ಆಗ ಅವ್ರಿಗೆ ನಾವು ತಿಳಿಸ್ತೇವೆ, ಜಸ್ಟ್ ಇಮೇಲ್ ಲಿಂಕ್ ಕಳಿಸ್ತೇವೆ. ಯಾರಿಗೆ ತಿಳಿಸ್ತೀವಿ? ಇಂಜಿನಿಯರ್ಸ್ಗೆ. ನಿಮ್ಮ ಡಾಕ್ಯುಮೆಂಟ್ ಇದರಲ್ಲಿ ಲಭ್ಯವಿದೆ ಅಂತ ಅವ್ರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ಡಾಕ್ಯುಮೆಂಟ್ ನಮಗೆ ಅದರಲ್ಲೇ ನಮಗೆ ತಿರುಗಿ ಕೊಡ್ತಾರೆ. ಡಾಕ್ಯುಮೆಂಟ್ ಇದನ್ನು ಸರಿ ಮಾಡಲಿಕ್ಕೆ ಮಾಡಿ ಸ್ಕ್ಯಾನ್ ಮಾಡಿ ಆ ಫೋಲ್ಡರ್ಗೆ ಹಾಕಿ, ಅದು ಈಚ್ ಫೋಲ್ಡರ್ಗೆ ನಾವು ಹಾಕಬೇಕು.
ಇಂಜಿನಿಯರಿಂಗ್ ಅಂದರೆ ಪೈಪಿಂಗ್ ಇರ್ತದೆ, ಇಲೆಕ್ಟ್ರಿಕಲ್ ಇರ್ತದೆ, ಹಲವು ಇದು ಇರ್ತದೆ. ಅದರದ್ದು ಇದನ್ನು ನಾವು ತಪ್ಪದೆ ಹಾಕಬೇಕು. ಹೀಗೆ ಡಾಕ್ಯುಮೆಂಟ್ ಕಂಟ್ರೋಲ್ ಜಾಬ್ ಮಾಡಿ ನಾನು ಅಲ್ಲಿ ಪ್ರಾಜೆಕ್ಟ್ ಮುಗಿದ ನಂತರ ಊರಿಗೆ ಬಂದೆ. ಆಫೀಸರ್ ಕೆಲಸಗಳನ್ನ ಅಂದ್ರೆ ಆಫೀಸ್ನಲ್ಲಿ ನಿರ್ವಹಣೆ ಕೆಲಸಗಳನ್ನ ನೀವು ಮಾಡಿದ್ರಿ ಅಂತ ಹೇಳ್ತಾ ಇದ್ದೀವಿ. ಹೌದು. ಅಂದ್ರೆ ನೀವು ಅಲ್ಲಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಬೆಳವಣಿಗೆ ಆದ್ದು ಹೇಗೆ? ಅದೊಂದು ಛಲ, ಒಂದು ಆಗಬೇಕು ನನ್ನ ಮನಸ್ಸಿತ್ತು. ಅದು ಏಕೆ ಆಗುದಿಲ್ಲ ಅಂತ ನಮ್ಮ ಮನಸ್ಸಲ್ಲಿ ಬಂತು. ವೀಕ್ಷಕರೇ ನೋಡಿ, ಛಲ ಇದ್ರೆ ಏನನ್ನು ಸಾಧಿಸಬಹುದು. ಕೇವಲ ಹೆಚ್ಚು ಶಿಕ್ಷಣ ಇಲ್ಲದೆ ವಿದೇಶಕ್ಕೆ ಹೋಗಿ ಅಲ್ಲಿ ಕೆಲವರಲ್ಲಿ ಕೇಳಿ ಕಲಿತು ಅಲ್ಲಿಂದ ಅವರ ಮೂಲಕವೇ ಕೆಲಸದಲ್ಲಿ ಸಹಿ ಎನಿಸಿಕೊಂಡು ಅವರು ಒಂದೊಂದು ಹಂತವನ್ನ ದರ್ಜೆಯನ್ನ ಮೇಲೆಗೇರಿಸಿ ಮೇಲ್ತುದಿಗೆ ಏರಿಸಿದಂತಹ ಈ ರಶೀದ್ ಅವರು ತಮ್ಮ ಅನುಭವವನ್ನು ಹೇಳ್ತಾ ಇದ್ದಾರೆ. ಹೇಳಿ. ಮತ್ತೆ ಊರಿಗೆ ಬಂದು ಒಂದೂವರೆ ವರ್ಷ ಊರಲ್ಲಿ ಕೆಲಸ ಮಾಡ್ತಿದ್ದೆ. ನನ್ನ ಗೆಳೆಯ ರಫೀಕ್ ಬೇಕರಿದ್ದೆ, ಅವ್ರದ್ದು ಒಂದು ಕಡೆಯಲ್ಲಿ ಕೆಲಸ ಮಾಡಿದ್ದೆ ಅವರೊಂದಿಗೆ. ಮತ್ತೆ ಕರೆ ಬಂತು ಕುವೈಟ್ನಿಂದ. ಅಂದ್ರೆ ಕಟರ್ನಲ್ಲಿ 10 ವರ್ಷ ಕೆಲಸ ಮಾಡಿದ್ವಿ. 10 ವರ್ಷ. ಅಲ್ಲಿ ಏನೆಲ್ಲ ಆದ್ರಿ ನೀವು? ಅದೇ ನಾನು ಆಫೀಸ್ ಬಾಯ್ ನಂತರ ಆಫೀಸ್ ಅಸಿಸ್ಟೆಂಟ್ ಆದೆ, ಡಾಕ್ಯುಮೆಂಟ್ ಕಂಟ್ರೋಲ್ ಅಸಿಸ್ಟೆಂಟ್ ಆದೆ. ಡಾಕ್ಯುಮೆಂಟ್ ಕಂಟ್ರೋಲ್ ಆಗಿ ನಾನು ಅಲ್ಲಿಂದ ಊರಿಗೆ ಬಂದೆ. ಅಂದ್ರೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೀಗೆ ನಿಧಾನವಾಗಿ ಏರುತ್ತಾ ಹೋಗಿ ನೀವು ನಿಮ್ಮ ಮೇಲ ಕೆಲಸವನ್ನು ಕಲಿತುಕೊಂಡು ನೀವು ಮೇಲೆ ಏರಿದ್ರಿ, ನಿಮಗೆ ಬಡ್ತಿ ಸಿಕ್ಕಿತು ಅಂತ ಹೇಳ್ತಾ ಇದ್ರಿ. ಹೌದು. ಹೀಗೆ 10 ವರ್ಷ ನೀವು ಅಲ್ಲಿ ಅನಿವಾಸಿಯಾಗಿ ದುಡಿದಿರಿ. ಅಲ್ಲಿನ ನಂತರ ಭಾರತಕ್ಕೆ ಬಂದು ಏನಾಯ್ತು? ಭಾರತಕ್ಕೆ ಬಂದು ನಾನು ಸೀದಾ ಇಲ್ಲಿ ಕೆಲಸ, ನನಗೆ ಒಂದು ಸಂಬಂಧದ ಕೆಲಸ ಸಿಗ್ತಾ ಇರಲಿಲ್ಲ. ಅಂದರೆ ನಮ್ಮದು CV ಇಲ್ಲಿ ಕೆಲಸ ಸಿಗೋದು ನನಗೆ ಇದಾಯಿತು, ಮನಸ್ಸಿಗೆ ಇದಾಯಿತು, ಸಿಗಲ್ಲ ಅಂತ. ಮತ್ತು ನಾನು ಏನಾದರೂ ಕೆಲಸ ನೋಡುವಂಥಲ್ಲಿ ಗೆಳೆಯ ಹತ್ರ ಎಲ್ಲ ಕೆಲಸ ಮಾಡ್ತಿದ್ದೆ. 1 ವರ್ಷ ಈಗ ನಂತರ ಊರಲ್ಲಿ ಭಾರತದಲ್ಲಿ ಮಂಗಳೂರಲ್ಲಿ ಕೆಲಸ ನಂತರ ಕುವೈಟಿನ ಕರೆ ಬಂತು. ಡಾಕ್ಯುಮೆಂಟ್ ಅಸಿಸ್ಟೆಂಟ್ ಡೇಟಾ ಎಂಟ್ರಿ ಮಾಡಲಿಕ್ಕೆ ಅಸಿಸ್ಟೆಂಟ್ ಆಗಿ ನಿಮ್ಮನ್ನು ಅದೊಂದು ಜಸ್ಟ್ ಒಂದು 3 ತಿಂಗಳ ಕೆಲಸ. ಶಟ್ ಡೌನ್ ವರ್ಕ್ ಅಂತ ಅಲ್ಲಿ ಹೋದೆ. ಅಲ್ಲಿ ಹೋಗಿ 2.5 ತಿಂಗಳ ಕೆಲಸ ಮುಗಿಯಿತು. ಮತ್ತೆ ಊರಿಗೆ ಬಂದೆ. ಮತ್ತೆ ನಿರಂತರ ಕೆಲಸ ಊರಲ್ಲಿ ಮಾಡ್ತಾ ಇದ್ದೆ. ನಾವು ಸುಮ್ಮನೆ ಇರ್ತಿರ್ಲಿಲ್ಲ. ಬಂದು 2 ದಿವಸ ಅಂತ ನಾನು ಕೆಲಸ ಹೋಗ್ತಿದ್ದೆ. ಯಾರಾದ್ರೂ ಕೇಳಿ ಕೆಲಸ ಮಾಡ್ತಿದ್ದೆ, ನಿರ್ವಹಿಸ್ತಿದ್ದೆ. ನೀವು ಹೋದ ಅನಿವಾಸಿಯಾಗಿ ನೀವು ಹೋಗಿದ್ರಿ, ಅಲ್ಲಿ ದುಡಿದಿದ್ರಿ. ಆವಾಗ ಅಲ್ಲಿ ಪರಿಸರದಲ್ಲಿ ಅಂದ್ರೆ ಊರಿಂದ ಬಂದವರು ಕೆಲವರು ಇರ್ತಾರೆ, ಅವರೆಲ್ಲ ಅವರ ಜೀವನ ಹೇಗಿರುತ್ತೆ? ಅವಾಗ ನಾವು ಅಲ್ಲಿ ಹೋಗಿ ಸ್ಮೋಕಿಂಗ್ ಮಾಡುವಂತೆ ನಾವು ಹೇಳ್ತೇವೆ. ಸಿಗರೇಟ್ ಸ್ಮೋಕಿಂಗ್ ಮಾಡಿ ಅವರು ಕಡಿಮೆ ಮಂದಿ ಇರ್ಬೋದು. ಎಲ್ಲ ಒಂದು 100ರಲ್ಲಿ 70% ಜನ ಇದ್ದೆ. ಅಂದ್ರೆ ಇದನ್ನ ಹೇಳ್ತಿರೋದು ಅಬುದಾಬಿಯ ಸ್ಟೋರಿ ಹೇಳುದು. ಅಂದ್ರೆ ಇದು ಕುವೈಟ್ ಕತ್ತರಲ್ಲಿ ನನಗೆ ಅಷ್ಟು ಇದು ಕಾಣಲಿಲ್ಲ. ಮತ್ತು ಅಬುದಾಬಿನ ಲಾಸ್ಟ್ ಟೈಮ್ ಮೊನ್ನೆ ಹೋಗಿ ಬಂದು ಒಂದು 2 ವಾರ ಮುಂಚೆ ನಾನು ಅಬುದಾಬಿಯಲ್ಲಿದ್ದೆ. ಅಲ್ಲಿಯೂ ಕೂಡ ಎಲ್ಲವೂ ಸಿಗ್ತದೆ, ಎಲ್ಲವೂ ಅಲ್ಲಿ ಇದೆ. ನೀವು ಉಪದೇಶ ಮಾಡಿದ್ರೆ ಸಲಹೆ ನಿಮ್ಮ ಅನುಭವ ಅಲ್ಲಿ. ಈಗ ಇಲ್ಲೂ ಕೂಡ ನೀವು ಹೋಗ್ಲಿಕ್ಕೆ ಬಯಸ್ತಿದ್ದೇವೆ. ಅಂದ್ರೆ ನಾವೀಗ 2-3 ತಿಂಗಳು ಶಟ್ ಡೌನ್ಗೆ ಹೋಗುದಿಲ್ಲ, ಅಷ್ಟೊಂದು ಇದಿಲ್ಲ ಇಚ್ಛೆ. ಅಂದ್ರೆ ಶಟ್ ಡೌನ್ ಅಂದ್ರೆ ಎಂತದ್ದು? ಶಟ್ ಡೌನ್ ಅಂದ್ರೆ ಅದು ವರ್ಷದಲ್ಲಿ ನಮ್ದು ಗ್ಯಾಸ್ ಉತ್ಪತ್ತಿ ಆಗ್ತದಲ್ಲ, ಅದನ್ನು ಕ್ಲೀನ್ ಮಾಡಿ ಅದನ್ನು ಮತ್ತೆ ಹೊಸ ಇದು ಮಾಡಲಿಕ್ಕೆ ಶಟ್ ಡೌನ್ ಇರುತ್ತೆ. ಅದು ಅದರಲ್ಲಿ ಕೆಲವು ಪೈಪ್ಗಳು ಹಳೆಯಾಗಿರ್ತವೆ, ಅದನ್ನು ಹೊಸ ಹಾಕಲಿಕ್ಕೆ ಅದು ಹಾಕಲಿಕ್ಕೆ ಡಾಕ್ಯುಮೆಂಟ್ ತಂದು ಕೊಡ್ತಾರೆ. ಇದು ನಾವು ಸಿಸ್ಟಮಲ್ಲಿ ಇದು ಮಾಡಬೇಕು. ಅಂದರೆ ಕಂಪನಿಗೆ ಅವರು ಸೆಂಡ್ ಮಾಡಲಿಕ್ಕೆ ಇದು ಕೇಡಾಗಿದೆ, ಇದು ಹಾಳಾಗಿದೆ, ಇದರದ್ದು ಇದು ಹೋಗಿದೆ, ಹಾಗೆ ಅದಕ್ಕೆ ಬಾಲ್ಟ್ ಇದು ಲೂಸ್ ಆಗಿದೆ. ಆಗ ನಮಗೆ ಲೀಸ್ಟ್ ಕೊಡ್ತಾರೆ. ನಾವು ಲೀಸ್ಟನ್ನು ಕ್ಲೈಂಟಿಗೆ ಕಳಿಸ್ತೇವೆ. ಅವರು ಅದನ್ನು ನೋಡಿ ಅವರ ಏನೆಲ್ಲ ಬೇಕು ಅದನ್ನು ರೆಡಿ ಮಾಡ್ತಾರೆ. ಇದು 3 ತಿಂಗಳ ಒಳಗೆ ಕೆಲಸ ಮುಗಿದ್ದು ಹೊಸದಾಗಿ ಮಾಡಬೇಕು. ಒಂದು ಹಳೆಯದನ್ನು ಹೊಸದಾಗಿ ಮಾಡಿ ಅದಕ್ಕೆ ಶಟ್ ಡೌನ್ ಅಂತ ಹೇಳುದು. ನಿಮ್ಮಲ್ಲಿ ಮುಂದಿನ ನಿರೀಕ್ಷೆಗಳು ಏನೆಲ್ಲ ಇವೆ? ಅಂದರೆ ಈಗ ನಾನು ಲಾಂಗ್ ಪ್ರಾಜೆಕ್ಟ್ ಹೋಗುವ ಅಂತ ಪ್ರಯತ್ನ ಮಾಡ್ತಿದ್ದೇನೆ. ಅಂದರೆ ಈ ಶಟ್ ಡೌನ್ ಬೇಡ, ಡಾಕ್ಯುಮೆಂಟ್ ಕಂಟ್ರೋಲ್ ಆಗಿ ಹೋಗುವ ಒಂದು 10 years ಪ್ರಾಜೆಕ್ಟ್ ಉಂಟು ಅಂತ ಹೇಳ್ತಾ ಇದ್ದಾರೆ.
ನನ್ನ CV ತೆಗೆದಿದ್ದಾರೆ, ನಿಮ್ಗೆ ಕಾಲ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದನ್ನು ನಾನು ನಿರೀಕ್ಷೆಯಲ್ಲಿದ್ದೇನೆ. ಈಗೊಂದು ಮಸಾಲ ದೊಡ್ಡ ಒಂದು ಕೆಲಸ ಮಾಡ್ತಿದ್ದೇನೆ. ನನಗೆ ತೃಪ್ತಿಪಟ್ಟ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ವೀಕ್ಷಕರೇ, ಈವರೆಗೆ ತನ್ನ ಅನಿವಾಸಿ ಜೀವನದ ಕೆಲವು ಅನುಭವಗಳನ್ನ ನಮ್ಮ ಮುಂದೆ ರಶೀದ್ ಅವರು ವಿವರಿಸಿದ್ದಾರೆ. ರಶೀದ್ ಅವರೇ, ತಮ್ಮ ಅಮೂಲ್ಯವಾದ ಸಮಯವನ್ನ ನಮಗೆ ನೀಡಿ ಸಹಕರಿಸಿದ್ದೀರಾ. ವೀಕ್ಷಕರೇ, ಸುದ್ದಿಗೊಂಡು ಗುಂಡು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ. ನಾನು ಅರಫ ಮಂಚಿ, ಜೈ ಭಾರತ್.